ಗೌಡನ್ಗೆ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗೆ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮಾಡ್ತೀನೋ ಅವ್ರು ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇಷ್ಟು ಹೇಳ್ತೀನಿ ಫ್ರೆಂಡ್ಸ್. ಬಾಯ್. ಸ್ನೇಹಿತರೆ, ಬನ್ನಿ ಇವತ್ತು ನಮ್ಮ ಗೌಡನ್ಗೆ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಫೇಮಸ್ ಆಗಿದೆ ಅಂತ, ಎಷ್ಟು ಜನ ಇರ್ತಾರೆ, ಸಖತ್ ಜನ ಇರ್ತಾರೆ. ಈ ದೇವಸ್ಥಾನ ಬಂದು ಚನ್ನಪಟ್ಟಣ ತಾಲೂಕಿನಲ್ಲಿದೆ. ಚನ್ನಪಟ್ಟಣ ತಾಲೂಕಲ್ಲಿ ಗೌಡನ್ಗೆ ಕ್ಷೇತ್ರ ಇದು. ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟರ್ ಆಗ್ಬೋದು. ಬಸ್ ವ್ಯವಸ್ಥೆನೂ ಇದೆ. ಬನ್ನಿ ಫ್ರೆಂಡ್ಸ್, ಬಸ್ಸು ಆಟೋ ಎಲ್ಲ ಹೋಗ್ತವೆ. ಚನ್ನಪಟ್ಟಣ ಬಂದು ಬಸ್ ಸ್ಟಾಪಲ್ಲಿ ಇಳಿದು ಗೌಡನಗೆರೆಗೆ ಎಂದು ಯಾರಾದರೂ ಹೇಳ್ತಾರೆ ನೋಡಿ. ಸಖತ್ ಜನ, ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್ ನೋಡಿ. ಅಮ್ಮನ ಭಕ್ತಿಗೆ ಮೆಚ್ಚಿ ಬಂದಿರೋ ಜನಗಳು ಇವರು. ಅವರು ಇಷ್ಟ. ನಾನು ಅಮ್ಮನ ದರ್ಶನ ಮಾಡೋಕ್ಕೆ ಬೇಜಾನ್ ವೇಟ್ ಮಾಡಿದೆ. ಎಷ್ಟು ಕ್ಯೂ ಇತ್ತು ಗೊತ್ತಾ ಫ್ರೆಂಡ್ಸ್. ಒಂದು 2-3 ಅವರ್ ವೇಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಜನ ಅಂದರೆ ಜನ. ಕ್ಯೂ ಸಿಸ್ಟಮ್ ಅಂತೂ ಸಖತ್ತಾಗಿದೆ. ಸೆಕ್ಯೂರಿಟಿಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ. ಇಲ್ಲಿ ಏನೇ ನೀರಿನ ವ್ಯವಸ್ಥೆನೂ ಇದೆ ಮಧ್ಯ ಮಧ್ಯ. ಬನ್ನಿ, ತಾಯಿ ದರ್ಶನ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಗಳಿಗೆ ಬಂದೆ ನೋಡಿ ಫ್ರೆಂಡ್ಸ್. ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ಬಂದ ಫ್ರೆಂಡ್ಸ್ ನೋಡಿ. ಈಚೆ ಬಂದು ಸ್ಟ್ಯಾಚು ತಗೋಬೇಕಾಯ್ತು. ಸ್ಟ್ಯಾಚು ತಗೋಗೋಣ ಅಂತ ಹೋಯ್ತಾ ಇದೀವಿ. ಅಲ್ಲೂ ಸಿಕ್ಕಾಪಟ್ಟೆ ಜನ. ಅದಕ್ಕೆ ಅಂತೂ ಸಿಕ್ಕಾಪಟ್ಟೆ ಕಟ್ಕೋತಾರೆ ಜನ ನೋಡಿ ಫ್ರೆಂಡ್ಸ್. ಎಷ್ಟು ಜನ ಅವರೇ. ನೀವು ಒಂದು ಸತಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ, ಅಚ್ಚುಕಟ್ಟಾಗಿದೆ. ಊಟದ ವ್ಯವಸ್ಥೆ ಅಂತೂ ಸಿಕ್ಕಾಪಟ್ಟೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಯಾವಾಗ ಹೋಗೋದು ಪ್ರಸಾದ ಸಿಗ್ತದೆ ಈ ದೇವಸ್ಥಾನದಲ್ಲಿ ಮಾತ್ರ ನೋಡಿ. ಕ್ಯೂ ಎಷ್ಟು ಸಖತ್ ಜನ. ಜನ ಅಂದರೆ ಜನ. ಇನ್ನೊಂದು ಏನಪ್ಪ ಗೊತ್ತಾ ಫ್ರೆಂಡ್ಸ್, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾತ್ರ ಬರೋಕ್ಕೆ ಹೋಗಬೇಡಿ. ವೀಕೆಂಡಲ್ಲಿ ಮಾತ್ರ ಬರಬೇಡಿ. ವೀಕ್ ಡೇಸಲ್ಲಿ ಬೇಕಾದ್ರೆ ಬನ್ನಿ, ಚೆನ್ನಾಗಿರ್ತದೆ. ಜನನೂ ಕಡಿಮೆ ಇರ್ತದೆ. ವೀಕೆಂಡು ಅಮಾವಾಸ್ಯೆ ಹುಣ್ಣಿಮೆಲಿ ಬಂದ್ರಂತೂ ಸಿಕ್ಕಾಪಟ್ಟೆ ಜನ. ಅಕ್ಕಿ ಅಂತೂ ಸಿಕ್ಕಾಪಟ್ಟೆ ಕಟ್ಕೊಂಡಿರ್ತಾರೆ ನೋಡಿ ಫ್ರೆಂಡ್ಸ್. ಉಪ್ಪು ಎಷ್ಟೊಂದಿದೆ, ಎಷ್ಟೊಂದು ಅಕ್ಕಿ ಕಟ್ಟವೆ. ಉಪ್ಪಿನ ಅಕ್ಕಿನೂ ಕಟ್ತಾರೆ ಇಲ್ಲಿ. ಹಂಗೆ ತೆಂಗಿನಕಾಯಿ ಅಕ್ಕಿನೂ ಕಟ್ತಾರೆ. ಅಕ್ಕಿ ಕಟ್ಕೊಂಡು ಹೋಗಿ ಅಂದ್ಕೊಂಡಿದ್ದು ಆಯ್ತದಂತೆ ನಂಬಿಕೆ ಈ ಜನಗಳಿಗೆ. ಇಲ್ಲಿ ನೋಡಲೇಬೇಕಾಗಿದೆ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಂತೂ ನೀವು ಮಿಸ್ ಮಾಡಬೇಡಿ. ಬನ್ನಿ ಫ್ರೆಂಡ್ಸ್, ನಿಮ್ಮ ಮಕ್ಕಳು ಕರ್ಕೊಂಡೋಗಿ ಫಸ್ಟ್ ತೋರಿಸಿ. ಗುಹೆ ಥರ ಇದೆ, ಗುಹೆ ಒಳಗಡೆ ಹೋಗಬೇಕು. ನಾನು ಒಂದು ನಿಮಿಷ ಹಂಗೆ ಸೈಕ್ ಆಗ್ಬಿಟ್ಟೆ ನೋಡ್ಬಿಟ್ಟು. ಇಷ್ಟೊಂದು ಚೆನ್ನಾಗದ. ಒಬ್ರಿಗೆ 50 ರೂಪಾಯಿ ಟಿಕೆಟು. 15 ವರ್ಷದ ಮಕ್ಳುಗಳ್ಗೆ, ಒಳಗಡೆ ಮಕ್ಳುಗಳಿಗಿಲ್ಲ, ಮೇಲ್ಪಟ್ಟ ಮಕ್ಳುಗಳ್ಗೆ ಟಿಕೆಟ್ ತಗೋಬೇಕು. ನಾನೇ ಇದು ನೋಡ್ಬಿಟ್ಟು, ಪ್ಲೇಸ್ ನೋಡ್ಬಿಟ್ಟು 1 ನಿಮಿಷ ಹಂಗೆ ಕಳೆದೋದೆ ಫ್ರೆಂಡ್ಸ್. ಅಷ್ಟೊಂದು ಚೆನ್ನಾಗಿದೆ. ಮಿಸ್ ಮಾಡಬೇಡಿ. ಗೌಡನ್ಗೆ ಕ್ಷೇತ್ರಕ್ಕೆ ಹೋದರೆ ಇಲ್ಲಿ ಮಾತ್ರ ಮಿಕ್ಸ್ ಮಾಡಬೇಡಿ. ಹೋಗಿ ಶ್ರೀ ಕನ್ನಡಂ ಗೆಲ್ಗೆ, ಶ್ರೀ ಕನ್ನಡಂ ಬಾಳ್ಗೆ. ಕನ್ನಡ ಮಾತೆಗೆ ಒಂದು ನಮಸ್ಕಾರ ಹೊಡ್ಕೊಂಡು ಜೈ ಕರ್ನಾಟಕ ಮಾತೆ ಅಂತ ಹೇಳ್ಕೊಂಡು ಬನ್ನಿ ಫ್ರೆಂಡ್ಸ್. ಮುಂದೆ ಹೋಗೋಣ. ಇಲ್ಲಿ ನಾವು ಹೋಗ್ಲೇಬೇಕು ಫ್ರೆಂಡ್ಸ್, ನೀವು ಮಿಸ್ ಮಾಡಬೇಡಿ. ಇಲ್ಲಿ 50 ರೂಪಾಯಿ, 50 ರೂಪಾಯಿ ಆಗಿಲ್ಲ ನೋಡಿ. ಒಳ್ಳೆ ಜ್ಞಾನ ಬರ್ತದೆ ಮಕ್ಳುಗಳಿಗೆ ನೋಡಿ. ಪೊನ್ನ ಲಕ್ಷ್ಮೀಸ, ಪೊನ್ನ ಕವಿಗಳು, ರನ್ನ, ಪಂಪ, ಎಷ್ಟು ಸಖತ್ತಾಗದೆ ಗೊತ್ತಾ ಫ್ರೆಂಡ್ಸ್. ಚಟ್ನಿ ಅಂತೂ ಸಖತ್ತಾಗಿ ಮಡಗವ್ರೆ. ಬನ್ನಿ ಹಂಗೆ ಮುಂದೆ ಹೋಯ್ತಾ ಜನ್ನ, ರಾಘವಂಶ, ಹರಿಹರ, ಕುಮಾರವ್ಯಾಸ ನೋಡಿ ಫ್ರೆಂಡ್ಸ್. ಗಂಗರು, ಬನವಾಸಿ ಕದಂಬರು,
ಇಲ್ಲಿ ನೋಡಿ ಫ್ರೆಂಡ್ಸ್, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಕನಕದಾಸರು, ಪುರಂದರದಾಸರು, ಅಕ್ಕ ಬುಕ್ಕ, ಕಂಡುಗಲಿ ಕುಮಾರರಾಮ, ಶ್ರೀಕೃಷ್ಣದೇವರಾಯ, ನೋಡಿ ದಾಂಡಿಯಾವಾಗ್ ನೋಡಿ ಫ್ರೆಂಡ್ಸ್ ಹೆಂಗೆ ಕೆತ್ತನೆ ಮಾಡವ್ರೆ. ರಾಜ ಮಹಾರಾಜರು, ವಿಜ್ಞಾನಿಗಳು, ಜ್ಞಾನಿಗಳು. ನೋಡಿ ನಮ್ಮ ಚಿತ್ರದುರ್ಗ ಕೋಟೆ, ಒನಕೆ ಓಬವ್ವ, ಬೆಳವಾಡಿ ಯಲ್ಲಮ್ಮ, ಗೌತಮಿಪುತ್ರ ಶಾತಕರ್ಣಿ, 1ನೇ ನಾಗವರ್ಮ. ನೋಡಿ ಹೆಂಗೆ ಕೆತ್ತನೆ ಮಾಡಿದ್ದಾರೆ, ತೋರಿಸಿ. ಬಸವಣ್ಣ, ಅಕ್ಕ ಮಹಾದೇವಿ ಎಲ್ಲ ವಚನ ಬೋಧನೆ ಮಾಡ್ತಾ ಇರೋದು ಜನಗಳಿಗೆ. ಕೆಳದಿಯ ನಾಯಕರು, ಕೆಳದಿ ಚೆನ್ನಮ್ಮ, ಕಲ್ಯಾಣಿ ಚಾಲುಕ್ಯರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚನ್ನಪಟ್ಟಣ ದೊರೆ, ನಮ್ಮ ಬೆಂಗಳೂರು ಕಟ್ಟಿದಂಥ ಮಾಗಡಿ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು ಅಂತಲೂ ಕರೀತಾರೆ. ಇವಾಗೊಂದು ನಮಸ್ಕಾರ ಹೊಡ್ಕೊಂಡು ನೋಡಿ ಫ್ರೆಂಡ್ಸ್, ಇವೆಲ್ಲ ದೇವತೆಗಳು. ನೋಡಿ ಇಷ್ಟೊಂದು ಸಖತ್ತಾಗಿ ಕೆತ್ತನೆ ಮಾಡವ್ರೆ. ವಿಗ್ರಹಗಳಂತೂ ಅದ್ಭುತವಾಗಿದೆ. ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿ, ನಿಮ್ಮ ಮಕ್ಳುಗಳಿಗೆಲ್ಲ ತೋರಿಸಿದ್ನೆಲ್ಲ. ನೀವೇ ಕಳೆದೋಯ್ತೀರ, ಮತ್ತೆ ಬರಬೇಕು ಅನ್ನಿಸ್ತದೆ ಇಲ್ಲೆಲ್ಲ. ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ನೋಡಿ ಫ್ರೆಂಡ್ಸ್, ಶಿವನ್ ಹೆಂಗೆ ಸ್ಟ್ಯಾಚ್ಯೂ ಮಾಡವ್ರೆ, ಹಿಮಾಲಯದಲ್ಲಿ ತಪಾಸ್ ಮಾಡೋಂಗೆ ಸಖತ್ತಾಗಿದೆ ಅಲ್ವಾ. ಷಣ್ಮುಗ, ಶಿವನ ವಿಗ್ರಹ ನೋಡಿ ಫ್ರೆಂಡ್ಸ್. ಓಂ ನಮ ಶಿವಾಯ. ನೋಡಿ ರವೀಂದ್ರನಾಥ್ ಟಾಗೋರ್, ಗೋಪಾಲ್ ಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಶಿವಾಜಿ, ಸ್ವಾಮಿ ವಿವೇಕಾನಂದ, ಮಹಾರಾಣಾ ಪ್ರತಾಪ, ಜ್ಯೋತಿರಾವ್ ಫುಲೆ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಬಾಲಗಂಗಾಧರನಾಥ್ ತಿಲಕ್, ಚಂದ್ರಪಾಲ್. ನೋಡಿ ಫ್ರೆಂಡ್ಸ್, ಇದು ಚಂದ್ರಯಾನಕ್ಕೆ ಲ್ಯಾಂಡ್ ಮಾಡೋದಲ್ಲ, ಅದನ್ನೂ ಮಾಡಿ ನೋಡಿ ಫ್ರೆಂಡ್ಸ್. ಉಪಗ್ರಹ ಉಡಾವಣೆ ಮಾಡೋದಲ್ಲ ಚಂದ್ರಯಾನಕ್ಕೆ, ಅದು ಫ್ರೆಂಡ್ಸ್ ಇದು. ಎಷ್ಟೆಷ್ಟು ಅಲ್ವಾ ಫ್ರೆಂಡ್ಸ್. ಚಂದ್ರಶೇಖರ್ ಆಜಾದ್, ಸುಖದೇವ್ ಸಿಂಗ್, ಒಂದೊಂದು ವಿಗ್ರಹನೂ ಸಖತ್ತಾಗಿ ಕೆತ್ತನೆ ಮಾಡವೆ. ಏನು ತಲೆ ಅಲ್ವಾ ಫ್ರೆಂಡ್ಸ್. ಸಂಚಿ ಹೊನ್ನಮ್ಮ ನೋಡಿ. ಈಗಿನ ಮಕ್ಕಳುಗಳಿಗೆ ಎಲ್ಲ ಗೊತ್ತಿಲ್ಲ, ಮೊಬೈಲ್ ಅಂದ್ಬಿಟ್ಟು ಇನ್ನೇನು ಗೊತ್ತಿರಲ್ಲ. ನಿರ್ಮಲಾನಂದ ಸ್ವಾಮೀಜಿಗಳು, ಫ್ರೀಡಮ್ ಫೈಟರ್ಸ್ ನೋಡಿ ಫ್ರೆಂಡ್ಸ್. ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ಇವರು ನೋಡಿ. ಮಹಾರಾಜರುಗಳು ಬಂದು ನೋಡಿ ಫ್ರೆಂಡ್ಸ್, ಎಷ್ಟು ಅದ್ಭುತ ಕಲೆ ಅಲ್ವಾ. ಫ್ಯಾಮಿಲಿನೂ ಕರ್ಕೊಬನ್ನಿ ಫ್ರೆಂಡ್ಸ್, ಎಲ್ಲದನ್ನೂ ತೋರಿಸಿ. ನಮ್ಮ ಫ್ರೀಡಮ್ ಫೈಟರ್ಸು, ವಿಜ್ಞಾನಿಗಳು, ಕವಿಗಳು ಎಲ್ಲ ಅದು ಅದೇ ಫ್ರೆಂಡ್ಸ್. ಹಿಂದ್ಲು ಕಾಲದಲ್ಲಿ ಏನೇನು ನಡೀತಿತ್ತು ಅವೆಲ್ಲ ಬನ್ನಿ ಕರ್ಕೊಬಂದು ತೋರಿಸಿ ಫ್ರೆಂಡ್ಸ್. ಗುಹೆ ಥರ ಐತೆ, ಸಖತ್ತಾಗೈತೆ ಒಳಗಡೆ ಮಾತ್ರ. ಚಿಂದಿ ಮಸ್ತಾಗಿದೆ ಫ್ರೆಂಡ್ಸ್.
ಒಂದು ಸತಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಬನ್ನಿ ನೋಡಿ ಫ್ರೆಂಡ್ಸ್, ಹಳೆ ಕಾಲದಿದ್ದು ಮಡಕೆ ಮಾಡೋದು, ಬೇಯಿಸೋದು ಮಡಕೆನ ನೋಡಿ ಫ್ರೆಂಡ್ಸ್, ಎಷ್ಟು ಕಲೆ ಅಲ್ವಾ. ಇದು ಬಟ್ಟೆ ನೇಯ್ಗೆ ಮಾಡೋದು ಫ್ರೆಂಡ್ಸ್, ನೋಡಿ ಅವಾಗಲೇ ಹಂಗೆ ಬಂದಿರ್ತೀವೆಲ್ಲ. ಏನು ತಲೆ ಅಲ್ವಾ ಅವಾಗಿನವ್ರಿಗೆ. ಚರಕ ಇಲ್ಲಿ ನೋಡಿ ಫ್ರೆಂಡ್ಸ್, ಮರಗೆಲಸ, ಮರ ಮಾಡೋದು, ಡಾಕ್ಟ್ರುಗಳು, ವೇದ ಉಪನಿಷತ್ತು, ಗಾಣ ಫ್ರೆಂಡ್ಸ್, ಇದು ಎಣ್ಣೆ ತೆಗಿತಿದ್ರು, ಕುಡ್ಲು ತೊಟ್ಟೋದು ನೋಡಿ ಫ್ರೆಂಡ್ಸ್. ಇವು ನದಿಗಳು, ಆಟ, ಅವಾಗಿನ ಆಟಗಳ ಚೆಂದ. ಈಗಿನ ಆಟ ಯಾವೂ ಇಲ್ಲ ಫ್ರೆಂಡ್ಸ್. ಮಕ್ಳುಗಳಿಗೆ ಮೊಬೈಲ್ ಬಿಟ್ಟು ಇನ್ನೇನು ಗೊತ್ತಿರಲ್ಲ ಈಗಿನ ಮಕ್ಳುಗಳಿಗೆ. ಅವಾಗಿನ ಆಟಗಳೇ ಆಟ. ಬ್ರಿಟಿಷ್ ಮಂಗಳೂರು ಸಮಾಚಾರ ಫಸ್ಟ್ ಪತ್ರಿಕೆ ಇದು ನೋಡಿ ಫ್ರೆಂಡ್ಸ್. ಡೊಳ್ಳು ನೋಡಿ, ಒಂದು ಹಳ್ಳಿ ಮನೆ ಹೆಂಗೆ ಸೃಷ್ಟಿ ಮಾಡೋದು, ಕಲ್ಲು ಹೊಡೆಯೋದು, ಡ್ಯಾನ್ಸು, ಇದು ನೋಡಿ ಫ್ರೆಂಡ್ಸ್, ಆಟ, ಅಲ್ಗುಳಿ ಮನೆ, ಒಡವೆ, ಹಳ್ಳಿ ಮನೆ ನೋಡಿ ಫ್ರೆಂಡ್ಸ್. ಹಾಲು ಕರಿತಾ ಇದ್ದು, ಹೂವು ಕಟ್ತಾ ಇದ್ದು, ಮಕ್ಳುಗಳು ಒಡವೆ ಮಾಡ್ತಾ ಇದ್ದು, ಚಿಂದಿ ಐತೆ ಮೆಟ್ಸ್ ನೋಡಿ, ಕಾಲು ಪೆಟ್ಟಾಗ್ತಾ ಇದ್ದು, ಕುರಿ ಮೇಯಿಸ್ತಾ ಇದ್ದು, ಅಲ್ಲೇ ಮೈಸೂರು ಒಡೆಯೋದು ಫ್ರೆಂಡ್ಸ್. ಮೈಸೂರು ಸಂಸ್ಥಾನದ ಎಷ್ಟು ಜನ ಒಡೆಯೋದು ಎಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್. ಬಂದು ಇಲ್ಲೆಲ್ಲ ನೋಡ್ಬೋದು ಒಡೆಯೋನೆಲ್ಲ. ಮೈಸೂರು ಮಹಾಸಂಸ್ಥಾನ ಮಠದ ರಾಜಾದಿರಾಜರು ಇವರೆಲ್ಲ. ಕೃಷ್ಣರಾಜ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫ್ರೆಂಡ್ಸ್. ಇವೆಲ್ಲ ನದಿ ಉಗಮ ಸ್ಥಾನಗಳು. ಒಂದು ಸತಿ ಬಂದು ತೋರಿಸ್ಕೊಂಡೋಗಿ ಯಾವ್ಯಾವ ನದಿ ಎಲ್ಲೆಲ್ಲಿ ಉಗಮ ಆಯ್ತವೆ ಅವೆಲ್ಲ ಇಲ್ಲಿ ಐತೆ. ಬನ್ನಿ ಫ್ರೆಂಡ್ಸ್, ಜ್ಯೋತಿರ್ಲಿಂಗ ನೋಡ್ಕೊಬೋಣ. ಎಷ್ಟು ನಮ್ಮ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗಗಳವೋ ಅಷ್ಟನ್ನು ಪ್ರತಿಷ್ಠಾಪನೆ ಮಾಡಿ ಮಡ್ಗಾವ ಫ್ರೆಂಡ್ಸ್. ಬನ್ನಿ ನೋಡಿ ಜ್ಯೋತಿರ್ಲಿಂಗಗಳನ್ನೆಲ್ಲ, ಯಾವ್ಯಾವ ದೇವಸ್ಥಾನದಲ್ಲಿ ಯಾವ ಜ್ಯೋತಿರ್ಲಿಂಗ ಇದೆ ಎಲ್ಲ ಒಂದೊಂದು ಇಂಚಾಗಿ ತೋರಿಸಿದ್ದಾರೆ, ಅಲ್ಲಿ ಪ್ರತಿಷ್ಠಾಪನೆ ಮಡಗಿದ್ದಾರೆ. ಬನ್ನಿ ಒಂದ್ಸತಿ ನಾವು ನಿಮಗೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅದ್ಭುತವಾಗಿ ಕೆತ್ತನೆ ಮಾಡವ್ರೆ. ಯಾವುದೇ ದೇಶದಲ್ಲಿ ಯಾವ್ಯಾವ ಶಿವಲಿಂಗಗಳಿವೋ ಹಂಗೆ ಕೆತ್ತನೆ ಮಾಡಿ ಮಡಗಾವ ಫ್ರೆಂಡ್ಸ್ ಅಲ್ವಾ. ಏನು ಅದ್ಭುತ ಅಲ್ವಾ. ಎರಡು ಕಣ್ಣು ಸಾಕಾಗಲ್ಲ ನೋಡೋಕ್ಕೆ. ಮಿಸ್ ಮಾಡದೆ ಬನ್ನಿ. ಇದು ಕಾವೇರಿ ನದಿ ನೋಡಿ ಫ್ರೆಂಡ್ಸ್. ಈಗ ಋಷಿಮುನಿಗಳು ನೋಡಿ ಫ್ರೆಂಡ್ಸ್, ನಮ್ಮ ಋಷಿಮುನಿಗಳ ಬಗ್ಗೆನೂ ಕೆತ್ತನೆ ಮಾಡವ್ರೆ. ಯಾವ ಋಷಿಗಳು ಅವೆ ಅಂತಲೂ ಎಲ್ಲ ತೋರಿಸಿದ್ದಾರೆ. ಬನ್ನಿ ಮಕ್ಕಳನ್ನು ಕರ್ಕೊಬನ್ನಿ, ತೋರಿಸಿ ನಿಮಗೆ. ಯಾವ ಋಷಿಗಳು ಎಲ್ಲ ಗೊತ್ತಾಗುತ್ತೆ ನಿಮಗೆ.
ನಾನೇ ಒಂದು ಸೈಕ್ ಆಗ್ಬಿಟ್ಟೆ ಫ್ರೆಂಡ್ಸ್ ನೋಡ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಹಿಂಗೆ ನಾನು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾವುದು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಲೈಕು, ಸೈಡಲ್ಲಿ ಬೆಲ್ ಬಟನ್ ಇರ್ತದೆ, ಅದೊಂದು ಲೈಕ್ ಕೊಡಿ. ಇಷ್ಟೇ ಕೇಳೋದು. ಬಾಯ್ ಫ್ರೆಂಡ್ಸ್.